ಪುಟಾಣಿಗಳೇ, ನಿಮಗೆಲ್ಲ ಇಂದಿನ ಬಾಲನಂದನಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉದ್ದೂರಹಳ್ಳಿಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯ. ಹಾಸನ ತಾಲೂಕು ದುದ್ದಾ ಹೋಬಳಿ GLPS ಉದ್ದೂರಹಳ್ಳಿ ಶಾಲಾ ಮಕ್ಕಳಿಂದ ಬಾಲನಂದನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. 2ನೇ ತರಗತಿ ವಿದ್ಯಾರ್ಥಿಗಳಿಂದ. ಶಿವಪುತ್ರಂ ಮಹಾಗಣರಾಜ್ಯಂ ವಕ್ರತುಂಡಂ ವಿನಾಯಕಂ ವಿದ್ಯಾಧಿಪತೆ ನಮಃ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಸಿದ್ಧಿ ಬುದ್ಧಿ ಸಮೃದ್ಧಿ ಇಲ್ಲ ಅವನ ವಿನಃ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಗಣಪತಿ ರೂಪ ಗಣಪತಿ ರೂಪ ಆನೆಯ ಮುಖ ಮಂಗಳ ಹಸ್ತ ನಿಮ್ಮಿಂದ ಎಲ್ಲ ಸುಖ. ಕರುಣಾಕರನೆ ಲಂಬೋದರನೆ ಶುಭಕರ ಹರವರನೆ. ಅಮೂರ್ತಕಾಯ ಮೂರ್ತೆ ಮುಹೂರ್ತ ನೀ ಗಣಪತೆ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಬಲಮುರಿ ಗಣೇಶ ಬಲಮುರಿ ಗಣೇಶ ಇದು ನಮ್ಮೆಲ್ಲರ ಮನಸ. ದೃಷ್ಟಿಯ ಬೆನಕ ಕಳಕಂದು ದೃಷ್ಟಿಯ ಕೊಳಕ. ಹೇರಂಬಾಯ ಗಜಕರ್ಣಾಯ ಶುಭಲಭ ಸಂಭವನೆ. ಪ್ರಥಮ ಪೂಜೆ ಪತತಿ ನಿನ್ನಿಂದ ಭೂಮಿ ಪತತಿ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಸಿದ್ಧಿ ಬುದ್ಧಿ ಸಮೃದ್ಧಿ ಇಲ್ಲ ಅವನ ವಿನಃ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಪ್ರಾರ್ಥನೆಯನ್ನು ಮಾಡಿದಂತಹ ಮಕ್ಕಳಿಗೆ ಧನ್ಯವಾದಗಳು. ಮಾನವ ಸಂಘಜೀವಿ. ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಬೇರೆಯವರ ಸಹಕಾರ, ಪ್ರೋತ್ಸಾಹ ಮೊದಲಾದವುಗಳು ಪೂರಕವಾಗಿವೆ. ನಾನೊಬ್ಬನೇ ಎಲ್ಲ ಮಾಡಬಲ್ಲೆ, ನನ್ನೊಬ್ಬನಿಂದಲೇ ಎಲ್ಲವೂ ಎಂಬ ಭಾವನೆ ಇದ್ದರೆ ನಾವು ಸಹಬಾಳ್ವೆಯಿಂದ ಬಾಳಲು ಸಾಧ್ಯವಿಲ್ಲ ಎಂಬುದನ್ನು ನಾಟಕದ ಮೂಲಕ ಪ್ರಸ್ತುತಪಡಿಸುತ್ತಿದ್ದಾರೆ 2, 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು. ಲಚ್ಚಿ ಲಚ್ಚಿ ಏನ್ ಮಾಡ್ತಿದೀಯಾ? ಲಕ್ಷ್ಮಿ, ನೀನಾ? ಒಳಗ್ ಬಾ, ಕೂತ್ಕೋ. ಇದೇನ್ ಲಚ್ಚಿ, ಇವತ್ತು ನೀನೇ ಐರನ್ ಮಾಡ್ತಾ ಇದೀಯಾ? ಇವತ್ತು ಇಸ್ತ್ರಿ ರಾಜಣ್ಣ ರಜಾ ಮಾಡ್ಯವನೆ, ಅದಕ್ಕೆ ನಾನೇ ಇಸ್ತ್ರಿ ಮಾಡ್ತಾ ಇದ್ದೀನಿ. ನಮ್ಮ ಅವಶ್ಯಕತೆಗಳನ್ನ ಪೂರೈಸೋಕೆ ಹಲವಾರು ವೃತ್ತಿಗಳ ಸಹಕಾರ ಬೇಕಲ್ವಾ? ಹೌದು ಲಕ್ಷ್ಮಿ. ನಮ್ಮ ಆಹಾರಕ್ಕಾಗಿ ರೈತರನ್ನ, ನಮ್ಮ ಆರೋಗ್ಯಕ್ಕಾಗಿ ವೈದ್ಯರನ್ನ, ರಕ್ಷಣೆಗಾಗಿ ಸೈನಿಕರನ್ನ, ಪೊಲೀಸರನ್ನ, ಇದೇ ರೀತಿ ಮೊದಲಾದ ವೃತ್ತಿಯವರನ್ನ ನಾವು ಅವಲಂಬಿಸಿದ್ದೇವೆ. ಹಾಗಾಗಿ ಎಲ್ಲಾ ವೃತ್ತಿಯನ್ನು ಗೌರವದಿಂದ ಕಾಣಬೇಕು. ನಿನ್ ಮಾತು ಸತ್ಯ ಲಚ್ಚಿ. ನಾವು ಯಾವುದೇ ಉದ್ಯೋಗ ವೃತ್ತಿ ಮಾಡ್ತಿದ್ರು ಬೇರೊಂದು ವೃತ್ತಿಯ ಸಹಕಾರ ಇದ್ದೇ ಇರುತ್ತೆ ಅಲ್ವಾ? ನಮಗೆ ಬಟ್ಟೆ ಬೇಕಂದ್ರೆ ನಾವು ದರ್ಜಿಗಳ ಬಳಿ ಹೋಗ್ತೀವಿ. ಮನೆ ನಿರ್ಮಾಣ ಮಾಡ್ಬೇಕಂದ್ರೆ ಕಟ್ಟಡ ಕಾರ್ಮಿಕರ ಬಳಿ ಹೋಗ್ತೀವಿ. ಆದ್ರಿಂದ ಪ್ರತಿ ವೃತ್ತಿಯವ್ರನ್ನ ಗೌರವ ವಿಶ್ವಾಸದಿಂದ ಕಾಣಬೇಕು, ತಾರತಮ್ಯ ಮಾಡಬಾರದು. ಲಕ್ಷ್ಮಿ, ನಾನ್ ತಿಳ್ದಾಗೆ ಕೆಲವು ವೃತ್ತಿಗಳಿಗೆ ಗೌರವ ಮನ್ನಣೆ ಸಿಗುತ್ತದೆ, ಆದ್ರೆ ಕೆಲವು ವೃತ್ತಿಗಳಿಗೆ ಗೌರವ ಮನ್ನಣೆ ಸಿಗುವುದೇ ಇಲ್ಲ. ಇಲ್ಲ ಲಚ್ಚಿ, ಈ ಸಮಾಜದಲ್ಲಿ ಯಾವ ವೃತ್ತಿನೇ ಆಗ್ಲಿ ಶ್ರೇಷ್ಠ ಕನಿಷ್ಠ ಅಂತ ಇಲ್ಲ. ಯಾವುದೇ ಒಂದು ವೃತ್ತಿಗೆ ಶ್ರೇಷ್ಠತೆ ಬರಬೇಕೆಂದ್ರೆ ಬೇರೊಂದು ವೃತ್ತಿಯವರ ಸಹಕಾರ ಸಹಭಾಗಿತ್ವ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಅದೇಗಂತ ಈ ನಾಟಕದಿಂದ ತಿಳ್ಕೊಳ್ಳೋಣ. ನಾಟಕನ? ಯಾ ನಾಟಕ ಲಕ್ಷ್ಮಿ? ಅದು ಅಂಕಿಗಳ ಮಹಾರಾಣಿ ಅಂತ. ನೀನ್ ಹೇಳ್ದಾಗೆ ನಾನೇ ದೊಡ್ಡವನು, ನಾನೇ ಶ್ರೇಷ್ಠ ಅನ್ನೋ ಮನೋಭಾವ ಇರುತ್ತೆ. ಕೊನೆಗೆ ಅವುಗಳ ತಪ್ಪು ಅರಿವಾಗೋ ನಾಟಕ. ಹಾಗಾದ್ರೆ ನಿನ್ ಸ್ನೇಹಿತರು ಮಾಡುವ ನಾಟಕ ನೋಡೋಣವೇ? ಸರಿ. ಹೇ ಹೇ ಹೇ,
ಯಾರು ನೀವೆಲ್ಲ? ಯಾವ ಕಾರಣಕ್ಕಾಗಿ ಇಲ್ಲಿ ಸೇರಿದ್ದೀರಾ? ಏಕೆ ಜಗಳ ಆಡ್ತಿದ್ದೀರಾ? ನಾವು 0ಇಂದ 9ವರೆಗಿನ ಅಂಕಿಗಳು. ನಮ್ಮಲ್ಲಿ ಯಾರು ಮಹಾರಾಣಿಯಾಗಬೇಕಾ ವಿಷಯದ ಮೇಲೆ ಚರ್ಚೆ ನಡೆಯುತ್ತಿದೆ. ಹೌದಾ? ಹಾಗೇನು? ಯಾರಿಗೆ ಮಹಾರಾಜನಾಗುವ ಅಧಿಕಾರವಿದೆಂದು ಆಮೇಲೆ ಯೋಚಿಸೋಣ. ಈಗ ಒಬ್ಬೊಬ್ಬರಾಗಿ ಬಂದು ನಿಮ್ಮ ಮಹತ್ವವನ್ನು ಹೇಳುತ್ತಾ ಬನ್ನಿ. ನಾನೇ ಒಂದು, ಮನುಷ್ಯನ ಮೂಗು ಒಂದು, ಬಾಯಿ ಒಂದು, ತಲೆ ಒಂದು. ಆನೆಗೆ ಇರುವುದು ಒಂದೇ ಸೊಂಡಿಲು, ಸಾಮಾನ್ಯವಾಗಿ ಪ್ರಾಣಿಗಳಿಗಿರುವುದು ಒಂದೇ ಬಾಲ, ವಾಹನಗಳಿಗಿರುವುದು ಒಂದೇ ಸ್ಟೇರಿಂಗ್. ನಮಗೆ ಜನನ ಒಮ್ಮೆ, ಮರಣ ಒಮ್ಮೆ, ಸ್ವರ್ಗ ಒಂದು, ನರ್ಕ ಒಂದು. ನಮಗೆ ಸೂರ್ಯ ಒಬ್ಬ, ಚಂದ್ರ ಒಬ್ಬ, ಹಗಲು ಒಂದು, ರಾತ್ರಿ ಒಂದು. ಅಮಿಭಾವ್ಯಕ್ಕೆ ಇರುವುದು ಒಂದೇ ಜೀವಕೋಶ, ನಾವು ವಾಸಿಸುವ ಭೂಮಿ ಒಂದು. ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೂರುವ ಹಕ್ಕು ನನಗೆ ಮಾತ್ರ ಇದೆ, ನಾನೇ ಕೂರುತ್ತೇನೆ. ನಿಲ್ಲು. ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನಿನಗಿಲ್ಲ. ನಾನು ನಿನಗಿಂತ ದೊಡ್ಡವಳು. ನಾನೇ 2 ಕೈಗಳು, 2 ಕಾಲುಗಳು, 2 ಕಣ್ಣುಗಳು, 2 ಕಿವಿಗಳು, 2 ತುಟಿಗಳು, 2 ಮೂಗಿನ ಹೊರಡೆಗಳು, 2 ಕಣ್ಣಿನ ರೆಪ್ಪೆಗಳು, 2 ಉಬ್ಬುಗಳು, 2. ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಮಾತ್ರ ಇದೆ, ನಾನೇ ಕೂರುತ್ತೇನೆ. ನಿಲ್ಲು. ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನಿನಗಿಲ್ಲ. ನಾನು ನಿನಗಿಂತ ದೊಡ್ಡವಳು. ನಾನೇ 3. ಶಿವನಿಗಿರುವ ಕಣ್ಣುಗಳು 3, ವಿಭೂತಿಯಲ್ಲಿರುವ ರೇಖೆಗಳು 3, ಬ್ರಹ್ಮ ವಿಷ್ಣು ಮಹೇಶರು 3, ಫ್ಯಾನಿನ ರೆಕ್ಕೆಗಳು 3, ಆಟೋ ಚಕ್ರಗಳು 3. ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಮಾತ್ರ ಇದೆ, ನಾನೇ ಕೂರುತ್ತೇನೆ. ನಿಲ್ಲು. ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನಿನಗಿಲ್ಲ. ಆ ಅಧಿಕಾರ ಇರುವುದು ನನಗೆ ಮಾತ್ರ. ನಾನು ಇಂಥ ದೊಡ್ಡವನು. ನಾನು 4. ಈ ಸಿಂಹಾಸನದ ಕಾಲುಗಳು 4, ಮಂಚದ ಕಾಲುಗಳು 4, ವೇದಗಳು 4, ಸಾಮಾನ್ಯವಾಗಿ ಪ್ರಾಣಿಗಳಿಗಿರುವ ಕಾಲುಗಳು 4, ರಾಷ್ಟ್ರ ಲಾಂಛನದಲ್ಲಿರುವ ಸಿಂಹಗಳು 4. ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಮಾತ್ರ ಇದೆ, ನಾನೇ ಕೂರುತ್ತೇನೆ. ನಿಲ್ಲು. ಈ ಸಿಂಹಾಸನದ ಮೇಲೆ ಕೂರುವ ಹಕ್ಕು ನಿನಗಿಲ್ಲ. ನಾನು ನಿನಗಿಂತ ದೊಡ್ಡವನು. ನಾನೇ 5 ಕೈ ಬೆರಳುಗಳು 5, ಪಾಂಡವರ ಸಂಖ್ಯೆ 5, ಅನುನಾಸಿಕಗಳು 5. ಆದ್ದರಿಂದ ಸಿಂಹಾಸನದ ಮೇಲೆ ಕೂರುವ ಹಕ್ಕು ನನಗೆ ಮಾತ್ರ ಇದೆ, ನಾನೇ ಕೂರುತ್ತೇನೆ. ನಿಲ್ಲು. ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಮಾತ್ರವಿದೆ, ನಾನೇ 6 ಬಸ್ಸಿನ ಚಕ್ರಗಳು 6, ಸಾಮಾನ್ಯವಾಗಿ ಕೀಟಗಳಿಗಿರುವ ಕಾಲುಗಳು 6, ಷಡ್ಭುಜಕ್ಕಿರುವ ಕೋನಗಳು ಬಾಗಳು ಶೃಂಗಗಳು 6. ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಮಾತ್ರವಿದೆ, ನಾನೇ ಕೂರುತ್ತೇನೆ. ನಿಲ್ಲು. ನಿನಗೆ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ಇಲ್ಲ. ನಾನು ನಿನಗಿಂತ ದೊಡ್ಡವಳು. ನಾನೇ 7 ಕಾಮನ ಬಿಲ್ಲಿನ ಬಣ್ಣಗಳೇಳು, ಸಪ್ತಪದಿಯ ಹೆಜ್ಜೆಗಳೇಳು, ಸಂಗೀತ ಸ್ವರಗಳು 7, ಆದಿಶೇಷ ಆವಿಗಿರುವ ತಲೆಗಳು 7, ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳು 7, 1 ವಾರಕ್ಕೆ ಬರುವ ದಿನಗಳು 7. ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಮಾತ್ರ ಇದೆ, ನಾನೇ ಕೂರುತ್ತೇನೆ. ನಿಲ್ಲು. ಈ ಸಿಂಹಾಸನದ ಮೇಲೆ ಕೂರುವ ಹಕ್ಕು ನಿನಗಿಲ್ಲ. ನಾನು ಇಂಥ ದೊಡ್ಡವನು. ನಾನೇ 8 ದಿಕ್ಕುಗಳು 8, ಗ್ರಹಗಳು 8, ತರಗತಿಯಲ್ಲಿರುವ ಅವಧಿಗಳು 8, ಅಷ್ಟಭುಜಾಕೃತಿಯಲ್ಲಿರುವ ಕೊನೆಗಳು ಬಾಹುಗಳು ಶೃಂಗಗಳು 8. ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೂರುವ ಹಕ್ಕು ನನಗೆ ಮಾತ್ರ ಇದೆ, ನಾನೇ ಕೂರುತ್ತೇನೆ. ನಿಲ್ಲು. ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನಿನಗಿಲ್ಲ. ಅದರ ಹಕ್ಕು ನನಗೆ ಮಾತ್ರ ಇದೆ, ನಾನೇ 9. ನಾನೇ ನಿನಗಿಂತ ದೊಡ್ಡವನು. ಘಾತಾಂಕದ ನಿಯಮಗಳು 9, ಕನ್ನಡದಲ್ಲಿರುವ ಅವರಿಗೆ ವ್ಯಂಜನಗಳು 9, ಸಿರಿಧಾನ್ಯಗಳು 9, ತಾಯಿಯ ಗರ್ಭದಲ್ಲಿ ಮಗು ಇರುವುದು 9 ತಿಂಗಳು. ಹಾಗಾದ್ದರಿಂದ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಮಾತ್ರ ಇದೆ, ನಾನೇ ಕೂರುತ್ತೇನೆ. ನಿಲ್ಲಿ. ನನ್ನನ್ನು ಮರೆತು ಬಿಟ್ಟೀರಾ? ನಾನು 0 ಮಹಾರಾಣಿ. ನೀನೇಗೆ 0 ಮಹಾರಾಣಿ ಆಗುತ್ತೀಯಾ? ನನ್ನ 2 ಕೈಯನ್ನು ವೀಕ್ಷಿಸಿ. ಒಂದು ಕೈಲಿ ವಸ್ತು ಇದೆ, ಇನ್ನೊಂದು ಕೈ ಖಾಲಿ ಕೈ ಇದೆ. ಇದರ್ಥ 0 ಎಂದರ್ಥ. ಅಷ್ಟೇ ಅಲ್ಲ, ನಿಮ್ಮ ಬೆಲೆಯನ್ನು ಹೆಚ್ಚಿಸುತ್ತೇನೆ. ನಿನಗೇ ಬೆಲೆ ಇಲ್ಲ, ನಮ್ಮ ಬೆಲೆಯನ್ನು ಹೇಗೆ ಹೆಚ್ಚಿಸುತ್ತೀಯಾ? 1 ನನ್ನ ಬಲಬದಿಗೆ ಬಂದು ನಿಂತಿಕೋ. ಈಗ ಎಷ್ಟಾಯ್ತು? 10. ಆದ್ದರಿಂದ ಈ ಸಿಂಹಾಸನ ಮೇಲೆ ಕೂರುವ ಹಕ್ಕು ನನಗೆ ಮಾತ್ರ ಇದೆ, ನಾನೇ ಕೂರುತ್ತೇನೆ. ನೀವೆಲ್ಲ ನನಗೆ ಶರಣಾಗಬೇಕು. 0 ಮಹಾರಾಣಿಗೆ ಜಯವಾಗಲಿ. 0 ಮಹಾರಾಣಿಗೆ ಜಯವಾಗಲಿ. 0 ಮಹಾರಾಣಿಗೆ ಜಯವಾಗಲಿ. ಅಂಕಿಗಳ ಮಹಾರಾಣಿಗೆ ಜಯವಾಗಲಿ. ಅಂಕಿಗಳ ಮಹಾರಾಣಿಗೆ ಜಯವಾಗಲಿ. ಗಣಿತ ಲೋಕದ ಮಹಾರಾಣಿಗೆ ಜಯವಾಗಲಿ. ಗಣಿತ ಲೋಕದ ಮಹಾರಾಣಿಗೆ ಜಯವಾಗಲಿ.
ನೋಡಿ, ನೀವೆಲ್ಲ ಜಗಳ ಮಾಡುವುದನ್ನು ನಾನು ಕೇಳಿಸಿಕೊಂಡೆ. ಹೀಗೆ ನಿಮ್ಮಲ್ಲಿ ಜಗಳವಾಡುವುದು ಸೂಕ್ತವಲ್ಲ. ಗಣಿತ ಲೋಕದಲ್ಲಿ ನೀವೆಲ್ಲರೂ ಸಮಾನರೇ. ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಎಲ್ಲ ಅಂಕಿಗಳು ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ. ಎಲ್ಲರೂ ಕೂಡಿ ಬಾಳೋಣ. ಗಣಿತ ಲೋಕಕ್ಕೆ, ಗಣಿತ ಲೋಕಕ್ಕೆ, ಗಣಿತ ಲೋಕಕ್ಕೆ. ಈಗ ಅಂಕಿಗಳ ಕುರಿತಾದ ಹಾಡನ್ನು ಹಾಡೋಣ. ಇವನ ಹೆಸರು ಒಂದು, ಇವನ ಮೂಗು ಒಂದು, ಸೊನ್ನೆ ಇವನ ಹಿಂದೆ, ಇವನು ಅದರ ಮುಂದೆ. ಸೊನ್ನೆಗಿಂತ ಒಂದು ದೊಡ್ಡದು, ಒಂದಕ್ಕಿಂತ ಸೊನ್ನೆ ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಇವಳ ಹೆಸರು ಎರಡು, ಇವಳ ಕಣ್ಗಳೆರಡು, ಒಂದು ಇವಳ ಹಿಂದೆ, ಇವಳು ಅದರ ಮುಂದೆ. ಒಂದಕ್ಕಿಂತ ಎರಡು ದೊಡ್ಡದು, ಎರಡಕ್ಕಿಂತ ಒಂದು ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಇವಳ ಹೆಸರು ಮೂರು, ಶಿವನ ಕಣ್ಗಳು ಮೂರು, ಎರಡು ಇವಳ ಹಿಂದೆ, ಇವಳು ಅದರ ಮುಂದೆ. ಎರಡಕ್ಕಿಂತ ಮೂರು ದೊಡ್ಡದು, ಮೂರಕ್ಕಿಂತ ಎರಡು ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಇವನ ಹೆಸರು ನಾಲ್ಕು, ಮಂಚದ ಕಾಲ್ಗಳು ನಾಲ್ಕು, ಮೂರು ಇವನ ಹಿಂದೆ, ಇವನು ಅದರ ಮುಂದೆ. ಮೂರಕ್ಕಿಂತ ನಾಲ್ಕು ದೊಡ್ಡದು, ನಾಲ್ಕಕ್ಕಿಂತ ಮೂರು ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಇವನ ಹೆಸರು ಐದು, ಕೈಯ ಬೆರಳು ಐದು, ನಾಲ್ಕು ಇವನ ಹಿಂದೆ, ಇವನು ಅದರ ಮುಂದೆ. ನಾಲ್ಕಕ್ಕಿಂತ ಐದು ದೊಡ್ಡದು, ಐದಕ್ಕಿಂತ ನಾಲ್ಕು ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಇವನ ಹೆಸರು ಆರು, ಬಸಿನ ಚಕ್ರ ಆರು, ಐದು ಇವನ ಹಿಂದೆ, ಇವನು ಅದರ ಮುಂದೆ. ಐದಕ್ಕಿಂತ ಆರು ದೊಡ್ಡದು, ಆರಕ್ಕಿಂತ ಐದು ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಇವಳ ಹೆಸರು ಏಳು, ಸಪ್ತಪದಿಗಳೇಳು, ಆರು ಇವಳ ಹಿಂದೆ, ಇವಳು ಅದರ ಮುಂದೆ. ಆರಕ್ಕಿಂತ ಏಳು ದೊಡ್ಡದು, ಏಳಕ್ಕಿಂತ ಆರು ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಇವನ ಹೆಸರು ಎಂಟು, ದಿಕ್ಕುಗಳು ಎಂಟು, ಏಳು ಇವನ ಹಿಂದೆ, ಇವಳು ಅದರ ಮುಂದೆ. ಏಳಕ್ಕಿಂತ ಎಂಟು ದೊಡ್ಡದು, ಎಂಟಕ್ಕಿಂತ ಏಳು ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಇವನ ಹೆಸರು ಒಂಬತ್ತು, ಸಿರಿಧಾನ್ಯಗಳು ಒಂಬತ್ತು, ಎಂಟು ಇವನ ಹಿಂದೆ, ಇವನು ಅದರ ಮುಂದೆ. ಎಂಟಕ್ಕಿಂತ ಒಂಬತ್ತು ದೊಡ್ಡದು, ಒಂಬತ್ತಕ್ಕಿಂತ ಎಂಟು ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಇವರ ಹೆಸರು ಹತ್ತು, ರಾವಣ ತಲೆ ಹತ್ತು, ಒಂಬತ್ತು ಇವರ ಹಿಂದೆ, ಇವರು ಅದರ ಮುಂದೆ. ಒಂಬತ್ತಕ್ಕಿಂತ ಹತ್ತು ದೊಡ್ಡದು, ಹತ್ತಕ್ಕಿಂತ ಒಂಬತ್ತು ಚಿಕ್ಕದು. ಜಂಜಣ ಜಂಜಣ ಜಂಜಣಾನಣ, ಜಂಜಣ ಜಂಜಣ ಜಂಜಣಾನಣ. ಅಂಕಿಗಳ ಮಹಾರಾಣಿ ನಾಟಕವನ್ನು ಪ್ರಸ್ತುತಪಡಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವದಂತೆ ಶಿವನು ತನ್ನ ಭಕ್ತರು ಮಾಡುವ ವೃತ್ತಿ ಕಾಯಕವೇ ತನಗೆ ಪರಮಶ್ರೇಷ್ಠ ಪೂಜೆ ನೈವೇದ್ಯಗಳೆಂದು ತಿಳಿದು ಹರುಷ ಸಂತೋಷ ಪಡುವ ಸಂದರ್ಭವನ್ನು 2ನೇ ತರಗತಿ ವಿದ್ಯಾರ್ಥಿಗಳು ಹಾಡಿನ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ. ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಹರನೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ, ಗುರುವೇ ನಿನ್ನಾಟ
ನಿನ್ನಾಟ ಬಲ್ಲವರ್ಯಾರ್ಯಾರೋ. ಒಕ್ಕಲಿಗಿರು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಲಿಗಿರು ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಕುಂಬಾರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬಾರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬಾರ ಗುಂಡಣ್ಣನ ಮನೆಯ, ಕುಂಬಾರ ಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಅಡಪತ್ತಬ್ಬಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಅಡಪತ್ತಬ್ಬಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಅಡಪತ್ತಬ್ಬಯ್ಯನ ಮನೆಯ, ಅಡಪತ್ತಬ್ಬಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳ ಮಾಚಯ್ಯನ ಮನೆಯ, ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಕುರುಬಾರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು, ಕುರುಬಾರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು, ಕುರುಬಾರ ಬೀರಪ್ಪನ ಮನೆಯ, ಕುರುಬಾರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಒನ್ನೇರು ಒನ್ನಯ್ಯನ ಮನೆಯ ಟಮಟೆ ಶಬ್ದವ ಕೇಳಿ, ಒನ್ನೇರು ಒನ್ನಯ್ಯನ ಮನೆಯ ಟಮಟೆ ಶಬ್ದವ ಕೇಳಿ, ಒನ್ನೇರು ಒನ್ನಯ್ಯನ ಮನೆಯ, ಒನ್ನೇರು ಒನ್ನಯ್ಯನ ಮನೆಯ ಟಮಟೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಜಗಣಕ ಜಗಣಕ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಮಾದಿಗರ ಅರಳಯ್ಯನ ಮನೆಯ ಅಂಬಲಿರ್ಚಿಯ ಕಂಡು, ಮಾದಿಗರ ಅರಳಯ್ಯನ ಮನೆಯ ಅಂಬಲಿರ್ಚಿಯ ಕಂಡು, ಮಾದಿಗರ ಅರಳಯ್ಯನ ಮನೆಯ, ಮಾದಿಗರ ಅರಳಯ್ಯನ ಮನೆಯ ಅಂಬಲಿರ್ಚಿಯ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಸರ್ ಸರ್ ಎಂದು ಕುಡಿದ. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರು
ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರೋ. ಜನಪದ ಗೀತೆಯನ್ನು ಹಾಡಿದಂತಹ 2ನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳು. 2ನೇ ತರಗತಿ ವಿದ್ಯಾರ್ಥಿ ಯೋಗೇಶ್ ಅವರಿಂದ ವಿವಿಧ ಪ್ರಾಣಿಗಳ ಧ್ವನಿ ಅನುಕರಣೆ. ಯೋಗೇಶನು ಪ್ರೀತಿಯಿಂದ ಬೆಕ್ಕೊಂದನ್ನು ಸಾಕಿರುತ್ತಾನೆ. ಒಂದು ದಿನ ಮನೆಗೆ ಬಂದಾಗ ಬೆಕ್ಕು ಕಾಣಲ್ಲ. ಅವನು ಗಾಬರಿಯಿಂದ ಹುಡುಕುವಾಗ ಪಕ್ಕದ ಮನೆಯಿಂದ ಬೆಕ್ಕು ಕೂಗೋ ಶಬ್ದ ಕೇಳಿಸುತ್ತೆ. ಹೀಗೆ ಯೋಗೇಶನ ಮನೆಯವರೆಲ್ಲರೂ ಊರಿಗೆ ಹೋಗಿರುತ್ತಾರೆ. ಯಾರೂ ಇಲ್ಲದೆ ಇರುವುದನ್ನು ನೋಡಿಕೊಂಡು ಕಳ್ಳರು ಕಳ್ಳತನ ಮಾಡೋಕೆ ಬರ್ತಾರೆ. ಆಗ ಅವರ ಮನೆಯ ನಾಯಿ ಬೊಗಳೋಕೆ ಶುರು ಮಾಡುತ್ತದೆ. ಬೌ 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 ಬೌ. ನಾಯಿ ಬೊಗಳುವುದನ್ನು ಕೇಳಿಸಿಕೊಂಡು ಕೊಟ್ಟಿಗೆಯಲ್ಲಿದ್ದ ಕುರಿ ಅರಿಚಾಡಲು ಶುರು ಮಾಡುತ್ತದೆ. ಕಳ್ಳರು ಗಾಬರಿಯಾಗಿ ಅಲ್ಲಿಂದ ಓಡಿ ಹೋಗುತ್ತಾರೆ. ಯೋಗೇಶ್ವರ ಹೊಲದಲ್ಲಿ ಒಂದು ಒಣಗಿದ ಮರ ಬಿದ್ದಿರುತ್ತದೆ. ಮರ ಕುಯ್ಯೋರು ಬಂದು ಆ ಮರ ಕುಯ್ಯುತ್ತಾರೆ. ಧ್ವನಿ ಅನುಕರಣೆಯನ್ನು ಮಾಡಿದಂತಹ ಯೋಗೇಶ್ ರವರಿಗೆ ಧನ್ಯವಾದಗಳು. ನಾನು ಭಾರತೀಯ ಎಂಬ ಹೆಮ್ಮೆಯನ್ನು ಸಾರುವ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪುಣ್ಯ ಪುರುಷರ ಹಾಗೂ ದೇಶ ರಕ್ಷಣೆ ಮಾಡುತ್ತಾ ಸ್ವಾತಂತ್ರ್ಯವನ್ನು ಕಾಪಾಡುತ್ತಿರುವ ಸೈನಿಕರ ಬಗ್ಗೆ ಗೌರವ ಸಲ್ಲಿಸುವ ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದಾರೆ ರಾಹುಲ್ ಮತ್ತು ಕರಣ್ ಸಂಗಡಿಗರಿಂದ. ದೇಶ ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲಿ ಮತ್ತೆ ಹುಡ್ತೀನೋ. ನಾ ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಗುವೆ ನನ್ನ ಭಾರತಕ್ಕೆ ಜೈ. ದೇಶ ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಜಾತಿ ವಿಷವ ದೂಡಿಸಿ ಭಾರತಕ್ಕೆ ಜೈ, ಪ್ರೀತಿ ಮಮತೆ ಉಳಿಸಿ ಭಾರತಕ್ಕೆ ಜೈ, ಜಾತಿ ವಿಷವ ದೂಡಿಸಿ ಭಾರತಕ್ಕೆ ಜೈ, ಪ್ರೀತಿ ಮಮತೆ ಉಳಿಸಿ ಭಾರತಕ್ಕೆ ಜೈ. ಈ ಭೂಮಿ ನನ್ನ ಹೃದಯ, ಈ ಉಸಿರೇ ನನ್ನ ಉಸಿರು, ಈ ಗಾಳಿ ನನ್ನಲ್ಲಾಡೋ ನಾಡಿ. ನಾ ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಗುವೆ ನನ್ನ ಭಾರತಕ್ಕೆ ಜೈ. ದೇಶ ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಭಾರತನ ನನಗೆ ಕೊಟ್ಟ ದೇವರಿಗೂ ಜೈ, ಸ್ವಾತಂತ್ರ್ಯನ ತಂದು ಕೊಟ್ಟ ಗಾಂಧೀಜಿಗೂ ಜೈ, ಭಾರತನ ನನಗೆ ಕೊಟ್ಟ ದೇವರಿಗೂ ಜೈ, ಸ್ವಾತಂತ್ರ್ಯನ ತಂದು ಕೊಟ್ಟ ಗಾಂಧೀಜಿಗೂ ಜೈ. ಈ ಜನುಮ ನನ್ನ ಪುಣ್ಯ, ಈ ನೆಲವೋ ಎಷ್ಟೋ ಶ್ರೇಷ್ಠ, ಈ ಗಾಳಿ ನನ್ನಲ್ಲಾಡೋ ನಾಡಿ. ನಾ ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಗುವೆ ನನ್ನ ಭಾರತಕ್ಕೆ ಜೈ. ದೇಶ ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ. ದೇಶಭಕ್ತಿ ಗೀತೆಯನ್ನು ಹಾಡಿದಂತಹ ರಾಹುಲ್ ಮತ್ತು ಕರಣ್ ರವರಿಗೆ ಧನ್ಯವಾದಗಳು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಕುವೆಂಪು ಎಂಬ ಕಾವ್ಯನಾಮದಿಂದ ಅನೇಕ ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯದಲ್ಲಿ ರಸಋಷಿಯಾಗಿದ್ದಾರೆ. ಇವರ ಸಮಕಾಲೀನರಾದ ಬೇಂದ್ರೆಯವರು ಕುವೆಂಪು ಅವರನ್ನು ಯುಗದ ಕವಿ, ಜಗದ ಕವಿ ಎಂದು ಪ್ರಶಂಸಿಸಿದ್ದಾರೆ. ಇವರ ವಿಶ್ವಮಾನವ ಸಂದೇಶ ಸಾಮಾಜಿಕ ಕಾಳಜಿಯನ್ನು ಸಾರುತ್ತದೆ. ಅವರ ಬೊಮ್ಮನಹಳ್ಳಿ ಕಿಂದರಿ ಜೋಗಿಯಲ್ಲಿ ಇಲಿಗಳ ವರ್ಣನೆಯ ವಾಚನ ಮಾಡಲಿದ್ದಾರೆ ಧನುಶ್ರೀ, 5ನೇ ತರಗತಿ. ಮರು ಮಾತನಾಡದೆ ಕಿಂದರಿ ಜೋಗಿ ಕಟ್ಟೆಯನ್ನಿಳಿದನು.
ಬೀದಿಗೆ ಹೋಗಿ ಗಡ್ಡವ ನೀವುತ ಸುತ್ತಲೂ ನೋಡಿ ಮಂತ್ರವ ಬಾಯಲ್ಲಿ ಮಣಮಣ ಆಡಿ ಕಿಂದರಿ ಬಾರಿಸತೊಡಗಿದನು. ಜಗವನೇ ಮೋಹಿಸಿತನಾದ ಏನಿದು ಏನಿದು ಗಜಿಬಿಜಿಯಲ್ಲಿ ಊರನೆ ಮುಳುಗಿಪ್ಪ ನಾದವಿದೆಲ್ಲಿ. ಇಲಿಗಳು ಇಲಿಗಳು ಇಲಿಗಳ ದಂಡು ಬಳಬಳ ಹರಿದವು. ಇಲಿಗಳ ದಂಡು ಅನ್ನದ ಮಡಕೆಯ ನಗಲಿದವು. ಟೋಪಿಯ ಗೂಡನ್ನು ತ್ಯಜಿಸಿದವು. ಬಂದವು ಅಂಗಿಯ ಜೇಬನ್ನು ಬಿಟ್ಟು ಮಕ್ಕಳ ಕಾಲಿನ ಚೀಲವ ಬಿಟ್ಟು ಹಾರುತ್ತ ಬಂದವು ಓಡುತ್ತ ಬಂದವು ನೆಗೆಯುತ್ತ ಬಂದವು ಕುಣಿಯುತ್ತ ಬಂದವು. ಜೋಗಿಯು ಬಾರಿಸ ಕಿಂದರಿಯ ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸೊಂಡಿಲಿ ಅಣ್ಣಿಲಿ ತಮ್ಮಿಲಿ ಅವ್ವಿಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಎಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲಾ ಬಂದವು ಓಡೋಡಿ. ಜೋಗಿಯು ಬಾರಿಸ ಕಿಂದರಿಯ ಬಂದವು ನಾನಾ ಬಣ್ಣದ ಇಲಿಗಳು. ಕೆಂಪಿನ ಇಲಿಗಳು, ಹಳದಿಯ ಇಲಿಗಳು, ಬೆಳ್ಳಿಲಿ ಕರೆಯಲಿ ಗಿರೆಯಲಿ ಒಲದಿಲಿ ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ನಾನಾ ವರ್ಣದ ಇಲಿಗಳು ಬಂದವು. ಕುಣಿಯುತ್ತ ನಲಿಯುತ್ತ ಸಂತಸದಿ ಜೋಗಿಯು ಬಾರಿಸ ಕಿಂದರಿಯ ನೋಡಿರಿ ಕಾಣಿರಿ ಬರುತ್ತಿಹವಿನ್ನು ಅಟ್ಟದ ಮೇಲಿಂ ಬರುವು ಕೆಲವು ಕೆನದ ಜಕಡೆಯಿಂ ಬರುವು ಹಲವು. ಓಹೋ ಬಂದವು ಇಂಡಿಂಡಾಗಿ ಕುಂಟಿಲಿ ಕಿವಿಡಿಲಿ ಎಲವಿಲಿ ಮೂಗಿಲಿ ಚೀಪಿ ಎನ್ನುತ್ತಾ ಕೂಗುತ್ತಲೋಡಿ ಗಹ ಗೈಸುತ್ತ ನೆರೆನಲ್ಲಿ ದಾಡಿ ಬಂದಿತು ಮೂಷಿಕ ಸಂಕುಲವು. ಜೋಗಿಯು ಬಾರಿಸ ಕಿಂದರ್ಯ. ವಾಚನ ಮಾಡಿದಂತಹ ಧನುಶ್ರೀ ಅವರಿಗೆ ಧನ್ಯವಾದಗಳು. ಸಮಾಜದಲ್ಲಿ ಸಹಬಾಳ್ವೆ ಇಲ್ಲದಿದ್ದರೆ ಶಾಂತಿಯಿಂದ ಬಾಳಲು ಸಾಧ್ಯವಿಲ್ಲ. ಹಾಗೆ ನಾನೇ ಶ್ರೇಷ್ಠ, ನನ್ನಿಂದಾಗಿ ಎಲ್ಲರೂ ಎಂಬ ಭಾವನೆ ನಮ್ಮಲ್ಲಿ ಮೂಡಿದರೆ ಏನಾಗುತ್ತದೆ ಎಂಬುದನ್ನು ತಿಳಿಸುವ ಕಥೆಯನ್ನು ಹೇಳಲಿದ್ದಾರೆ ಸಿರಿ. ಕತೆ ಒಟ್ಟಿಗೆ ಬಾಳುವ ಆನಂದ. ಒಂದು ಹಳ್ಳಿಲಿ ರೈತನೊಬ್ಬನ ಹೊಲ ಇತ್ತಂತೆ. ಆ ಹೊಲದಲ್ಲಿ ಬೇವಿನ ಮರ ಹಾಗೆ ಮರದ ಕೆಳಗೆ ಒಂದು ಗುಂಡನೆಯ ಕಲ್ಲು ಸಹ ಇತ್ತು. ಆ ಮರದಲ್ಲಿ ವಾಸವಾಗಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳ್ದಂಗೆ ಕಾಣ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ರಿಗೂ ಅಮ್ಮನ ಕಲ್ಲಿನಂತೆ ಕಾಣ್ತಿತ್ತು. ಆದ್ರಿಂದ ಬೇವಿನ ಮರವನ್ನ ಜನ ಅಮ್ಮನ ಮರ ಅಂತ ಕರಿತಿದ್ರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಅಂತ ಎಲ್ಲರೂ ಕರೆಯೋಕೆ ಶುರು ಮಾಡಿದ್ರು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡ್ಕೊಂಡು ಎರಡೂ ಸುಖವಾಗಿದ್ವು. ಅಮ್ಮನ ಮರ ಅಮ್ಮನ ಕಲ್ಲು ಅಂತ ತಿಳಿದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗ್ತಿರ್ಲಿಲ್ಲ. ಒಂದ್ಸಲ ತನ್ನಿಂದಾಗಿ ಇನ್ನೊಂದು ಸುಖವಾಗಿದ್ದೆ ಎಂಬ ಭಾವನೆ ಎರಡಕ್ಕೂ ಬಂತು. ಆಗ ಬೇವಿನ ಮರ ಕಲ್ಲಿಗೆ ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂತ ಕರೀತಾರೆ ಅಂತ ಅಮ್ಮನ ಕಲ್ಲಿಗೆ ಹೇಳಿತು. ಅದಕ್ಕೆ ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರೀತಾರೆ ಅಂತ ಹೇಳುತ್ತೆ. ಹೀಗೆ ಎರಡೂ ಜಗಳ ಮಾಡ್ಕೊಳ್ತಾವೆ. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತ್ಕೊಂತು. ನಾನಿಲ್ದಿದ್ರೆ ಮರವನ್ನ ಕಡಿದಾಕ್ತಾರೆ ಅಂತ ಕಲ್ಲು, ನನ್ನ ಕೆಳಗಿಲ್ದಿದ್ರೆ ಕಲ್ಲನ್ನ ಒಡೆದಾಕ್ತಾರೆ ಅಂತ ಮರ. ಹೀಗೆ ಎರಡೂ ತಮ್ಮೊಳಗೆ ಆಲೋಚಿಸ್ತಿದ್ವು. ಒಂದಿನ ರೈತ ಹೊಲಕ್ಕೆ ತನ್ನ ಮಕ್ಕಳ ಜೊತೆ ಬರ್ತಾನೆ. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರ ನೋಡಿ ಇದನ್ನ ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಅಂತ ತನ್ನ ಮಕ್ಕಳಿಗೆ ಹೇಳ್ತಾನೆ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನ ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಅವಡಿಯಿಂದ ಒಡಿಸಿದರೆ ನೇಗಿಲು ಕಟ್ಟಿ ಉಳಲು ಬರುತ್ತದೆ ಅಂತ ಮಕ್ಕಳಿಗೆ ಹೇಳ್ತಾನೆ. ಇದನ್ನ ಕೇಳಿ ಮರ ಮತ್ತೆ ಕಲ್ಲು ಎರಡೂ ಭಯದಿಂದ ನಡುಕ್ತವೆ. ನಾವಿಬ್ರು ಒಬ್ಬರಿಂದ ಒಬ್ಬರು ದೂರವಾಗಿದ್ರೆ ಜನರು ನಮ್ಮಿಬ್ರನ್ನ ನಾಶ ಮಾಡ್ತಾರೆ, ಆದ್ರಿಂದ ನಾವಿಬ್ರು ಉಳಿಯೋದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತೆ ಕಲ್ಲಿಗೆ ಬರುತ್ತೆ. ರೈತ ಮತ್ತೆ ರೈತನ ಮಕ್ಕಳು ಅತ್ತ ಹೋಗೋದನ್ನೇ ಕಾದಿದ್ದು ಕಲ್ಲು ಬರಲಾ ಅಂತ ಬೇವಿನ ಮರನ್ ಕೇಳುತ್ತೆ. ಮರ ಬೇಗ ಬಾ ಅಂತ ಕಲ್ಲಿಗೆ ಹೇಳುತ್ತೆ. ತಾನು ಇನ್ನೊಂದರಿಂದ ಸುಖವಾಗಿರೋದಂತ ಈಗ ಎರಡಕ್ಕೂ ತಿಳಿದಿರುತ್ತೆ. ಬೇವಿನ ಮರ ಮತ್ತೆ ಅಮ್ಮನ ಕಲ್ಲು ಮತ್ತೆ ಸ್ನೇಹಿತರಾಗ್ತವೆ. ಮಾರನೇ ದಿನ ಮರ ಕಡಿಯೋರು ಬಂದು ನೋಡಿ ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತೆ ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಗಿ ಓಹೋ ಇದು ಅಮ್ಮನ ಮರ, ಕಡಿಯುವುದು ಬೇಡ ಅಂತ ಹೊರಟೋಗ್ತಾರೆ. ಕಲ್ಲು ಒಡೆಯುವರು ಬಂದು ಓಹೋ ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರು ಹೊರಟೋಗ್ತಾರೆ. ಬೇವಿನ ಮರ ಮತ್ತೆ ಬೇವಿನ ಕಲ್ಲು ಕಂಟಕದಿಂದ ಪಾರಾಗ್ತವೆ. ಈಗ ಎರಡೂ ಸಹ ಯಾರ ಭಯವಿಲ್ಲದವೆ ಸುಖವಾಗಿರ್ತವೆ. ನಾವು ಇದರಿಂದ ತಿಳ್ಕೊಳ್ಳೋದು ಸಹಬಾಳ್ವೆಯಿಂದ ಸುಖವಾಗಿ ಬಾಳಬಹುದು. ಕಥೆಯನ್ನು ಹೇಳಿದಂತಹ ಸಿರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಅಮೃತ, ದೀಕ್ಷಾ, ಗೋಕುಲ್, ಯಶ್, ಯೋಗೇಶ್ ಗೌಡ, ಧನುಶ್ರೀ, ಲೋಹಿತ್, ನಿಖಿಲ್, ರಾಹುಲ್, ಸುಷ್ಮಾ, ಗಗನ್, ಸಿರಿ, ತನುಶ್ರೀಗೌಡ. ತರಬೇತಿಯನ್ನು ನೀಡಿದವರು ಶಿಕ್ಷಕರಾದ ರವಿ ಎಂಎಚ್ ಹಾಗೂ ಆದಿಲಕ್ಷ್ಮಿ ಡಿರಿ. ಧನ್ಯವಾದಗಳು.
ಇದುವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉದ್ದೂರಹಳ್ಳಿಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಇದಾಗಿತ್ತು ಇಂದಿನ ಬಾಲನಂದನ. ಮತ್ತೆ ನಿಮ್ಮ ಭೇಟಿ ಮುಂದಿನ ಬಾಲನಂದನದಲ್ಲಿ. ಬಾಯ್ ಬಾಯ್ ಪುಟಾಣಿಗಳೇ.